ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ 1:00 ರಿವ್ಯೂ ಕೊಡ್ತಾ ಇದ್ರು. ಅಂದ್ರೆ ಪರ್ಫೆಕ್ಟ್ ಆಗಿ ಚೆನ್ನಾಗಿದ್ರು ಹೇಳ್ತಿದ್ರು, ಚೆನ್ನಾಗಿಲ್ಲದ್ರು ಹೇಳ್ತಿದ್ರು. ನಮ್ಗೆ ಅವಾಗೆಲ್ಲ ರಿವ್ಯೂ ಬರ್ತಾ ಇದ್ದು ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ. ನಾವು ಅವರು ಮಧ್ಯಾಹ್ನನೇ ಕೊಟ್ಬಿಡೋರು ಅಂತ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ. ಈ ಎರಡು ದಿಗ್ಗಜರು ಸೇರಿ ಒಂದು ಸಂಸ್ಥೆನ, ಹೊಸ ಸಂಸ್ಥೆನ ನಿರ್ಮಾಣ ಮಾಡಿ ಈಶಾ ಪ್ರೊಡಕ್ಷನ್ಸ್ ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಮೊದಲವರು. ಅದೇ ಆಶ್ಚರ್ಯ ನನಗೆ. ಖುಷಿ ಆಯಿತು ನೀವು ಈ ಸಿನಿಮಾ ಮಾಡೋದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಬಟ್ ಒಳ್ಳೆ ವಸ್ತು ತಗೊಂಡಿದ್ದೀವಿ, ಬಹಳ ಒಳ್ಳೆ ವಸ್ತು ಬಗ್ಗೆ ಆಮೇಲೆ ಹೇಳ್ತೀನಿ. ಶ್ರೇಯಸ್ ಬೃಂದ ಹೌದು, ಅದು ಉಚ್ಚಾರಣೆ ಒಂದೊಂದ್ಸಲ ಹಾಗೆ ಬರುತ್ತೆ. ಅವರು ಒಂದ್ಸಲ ಸರ್ ನನ್ನ ಹೆಸರು PRINDA ಆಯ್ತಮ್ಮ, ಬೂ ರಾವತ್ತು ಅಲ್ಲ ಸರ್, ಒಟ್ಟು ಸುಳ್ಳಿ ಅದು ಆಯ್ತಮ್ಮ. ಅವ್ರು ನನಗೆ ಹೇಳ್ಕೊಟ್ರು. ಒಳ್ಳೇದು, ಕನ್ನಡದ ಜ್ಞಾನ, ಅಕ್ಷರದ ಜ್ಞಾನ ಎಲ್ಲರಿಗೂ ಇರೋದು ಬಹಳ ಒಳ್ಳೆಯದು. ಇದೊಂದು ಭಿನ್ನವಾದ ಚಿತ್ರ. ಈ ಚಿತ್ರದಲ್ಲಿ ನಾವು ಏನ್ ಹೇಳ್ತೀವಿ ಅನ್ನೋದು ಬಹಳ ದೊಡ್ಡ ಮಾತು ಹೇಳೋದಕ್ಕಿಂತಲೂ ಸರಳವಾಗಿ ಒಂದು ಮಾತು ಹೇಳ್ತೀನಿ. ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ, ಅವರ ಚಲನವಲನಗಳ ಬಗ್ಗೆ ನಿಗಾ ಇರಲಿ, ಅವರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ. ನೀವೆಷ್ಟೇ ಬ್ಯುಸಿಯಾಗಿದ್ರು ವಾರಕ್ಕೊಮ್ಮೆ ಆದರೂ ಸಮಯ ಬಿಡುವು ಮಾಡಿಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆಯಿರಿ. ಅವರ ಮನಸ್ಸಿನ ಆಸೆಗಳು, ಬಯಕೆಗಳು ಎಲ್ಲವನ್ನು ಹಂಚಿಕೊಳ್ಳಿ. ಯಾಕೆಂದ್ರೆ ಮಕ್ಕಳು ನಿಮ್ಮ ಸ್ವತ್ತು, ಅದೇ ಮಕ್ಕಳು ಈ ದೇಶಕ್ಕೆ ಸಂಪತ್ತು. ಇದೇ ಈ ಚಿತ್ರದ 4 ಸಾಲುಗಳು. ಇದನ್ನು ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇದೀವಿ ಅಂತ ಅನ್ಕೋಬಹುದು. ಆದ್ರೆ ಬಹಳ ಗಂಭೀರವಾದಂತ ಒಂದು ವಿಚಾರ, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನ ನಾವು ನೋಡೇ ಇರಲ್ಲ, ಅದನ್ನ ತೋರಿಸುವಂತ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೀವಿ. ಬಹಳ ಗಂಭೀರವಾದಂತ ವಿಚಾರ, ತುಂಬಾ ದೊಡ್ಡ ನ್ಯಾಷನಲ್ ಇಶ್ಯೂ ಇದು. ಈ ಯಾರಪ್ಪ ನಾನು ಮಾತಾಡೋ ಮಧ್ಯೆ ಮಾತಾಡ್ತಾರೆ, ಅವ್ರು ಬಾಯಿ ಮುಚ್ಕೊಂಡಿರೋ ಕೇಳಪ್ಪ, ಯಾಕೆ ಮಾಡಿ ರೇಡಿಯೋನ